ಯುವರಾಜ್ ಸಿಂಗ್ ಯುವರಾಜ್ ಅಂತ ಹೇಳ್ಬಿಟ್ಟು ಹಾಯ್ ಸರ್. ಚೆಫ್ ಇವರು. ಹೌದಾ? ಎಲ್ಲ ಹಿಡಿದು ಬಿಟ್ಟಿದ್ಯಾ ಸರಿಯಾಗಿ? ನಾವು ಗೊತ್ತಲ್ಲ, ಹಿಡಿದ್ರೆ ಹಂಗೆ ಸರಿಯಾಗಿ ಹಿಡಿಯದೆ. कितना चाहिए सर? अब उतना उतना डालो. ಎಲ್ಲಿ ನೀವು ಶೆಫ್? ನಾನು ಹೇಳ್ದಂಗೆ ಕೇಳು. ತೂ ಕುಕ್ ತೂ ಕುಕ್ಕು ಹಿಡ್ಕ ಕುಕ್ಕು ಕುಕ್ಕು. फर्स्ट मुंबई से स्टार्ट किया, दिल्ली में किया, दिल्ली में किया, फिर बैंगलोर, बैंगलोर में किया, अभी इधर आया. और इधर रिवर रिवर में की कर क्या रहा है. कर रहा है कर अभी. रहा है. इधर सेटअप योर नेपाल बस ಬಸ್ ಏ ಸರ್? ನೀನ್ ಮಾತ್ರ ಇಂಗ್ಲಿಷ್ ಹಿಂದಿಲ್ ಮಾತಾಡಬೇಡ. ನಿಂಗ ನನ್ಗೆ ಅರ್ಥ ಆಗಿಲ್ಲ, ಅವ್ರಿಗೆಲ್ಲ ಅರ್ಥ ಆಗೋದು. ಇದೇ ಲಾಸ್ಟ್ ಮಾಡ್ಬಿಡ್ತಾರೆ ಅಡ್ಗೆ ಮಾಡಕ್ಕೆ ಅವ್ರು ಬರೋದು. ಏನ್ ಅಡಿಗೆ ಮಾಡ್ತಾರ ನೀವು? ವಿಚ್ ವಾಟ್ ಕುಕಿಂಗ್? ಮಟನ್ 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 ರೋಗನ್ ಜ್ಯೂಸ್. ಮಟನ್ ರೋಗನ್ ಜ್ಯೂಸ್. ಮಟನ್ ರೋಗನ್ 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 ಜ್ಯೂಸ್. ಡ್ರ್ಯಾಗನ್ ನಾಟ್ ಡ್ರ್ಯಾಗನ್, ರೋಗನ್ ರೋಗನ್ ಡ್ರೋವನ್ ನಾಟ್ ಡ್ರೋನ್, ರೋಗನ್ 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 ಮಟನ್ ಮಟನ್ ರೋಡ ಮಟನ್ ರೋಗನ್ ಜ್ಯೂಸ್. ಅದೇ ಮಟನ್ ಜ್ಯೂಸ್. ಅದೇ ನೇಪಾಳಲ್ಲಿ ಏನಂತ ಕರೀತಾರೆ ಉಪ್ಪಿಗೆ? ಸಾಲ್ಟ್. ನಮಕ್ ನೂನ್. ನೂನ್. ನಮ್ ಕಡೆ ಅದು ಬೇರೆ ತರನೇ ಕರೀತಾರೆ. ಕೇಳಿಸ್ತದೆ ಸರ್ ನಿಮ್ಮ ಅವು ನನಗೆ? ಸರ್ ಎಸ್ ಯುವರಾಜ್ ಸಿಂಗ್ ಸರ್, ಟೆಸ್ಟ್ ಮಾಡಿ. टेस्ट मारी. अच्छा कन्नड़ा देखने के लिए और टेस्ट भी है पूरा. और स्टार होटल में और रेस्टोरेंट होटल में मिलता है ना, वही तरफ है. ಫುಲ್ ತಿನ್ಬೇಕು ಅಂತಾನೆ ಆಸೆ ಆಗ್ತದೆ ನಿಜವಾಗ್ಲೂ. ಖಾಲಿ ಆಗ್ಬಿಡುತ್ತೆ ಅನ್ನೋ ಒಂದು ಭಯನೂ ಕಾಡ್ತಾ ಇದೆ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ರಿವರ್ ಅಂಡ್ ಫೈರ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನಿಂಗ ಅಡ್ಗೆ ಮಾಡೋಣ? ಮಾಡೋಣ. ಏನ್ ಮಾಡೋಣ? ಒಂದ್ ಮಾಡತ್ಲ. ಲೇ, ಇವತ್ತು ನಾನ್ ಮಾಡಲ್ಲ ಕಣ. ನಿನ್ಗೆ ಒಂದು ಸ್ಪೆಷಲ್ ರುಚಿನ ತೋರ್ಸ್ಬೇಕು ಅಂತ ಹೇಳ್ಬಿಟ್ಟು ಹೊಸ ಗೆಸ್ಟ್ ನ ಫ್ಲೈಟ್ ಹಾಕ್ಸಿ ಇಲ್ಲಿ ಕರ್ಕ ಬಂದಿದೀನಿ. ಯಾರದು ಹೊಸ ಗೆಸ್ಟ್? ನಿಮ್ ಶೆಟ್ಟರ್ಲಿಗೆ ಇದ್ರಲ್ಲಿ ಕರ್ಸಿದೀನಿ, ಫ್ಲೈಟ್ ಅಲ್ಲಿ. ಅಲ್ಲಿ ಇದು ನಮ್ ಗದೆ ಮೇಲ್ಗಡೆ. ಎಸ್ 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 ಕರ್ಸಿದೀನಿ. ಇಂಟ್ರೊಡ್ಯೂಸ್ ಮಾಡ್ಬಿಡೋಣ. ಖಂಡಿತ ಖಂಡಿತ. ಸರ್ ಬನ್ನಿ ಬನ್ನಿ ಸರ್ ಬನ್ನಿ. ಇವರು ಯುವರಾಜ್ ಸಿಂಗ್ ಯುವರಾಜ್ ಅಂತ ಹೇಳ್ಬಿಟ್ಟು ಹಾಯ್ ಸರ್. ಚೆಫ್ ಇವರು. ಹೌದಾ? ಎಲ್ಲ ಹಿಡಿದು ಬಿಟ್ಟಿದ್ಯಾ ಸರಿಯಾಗಿ? ನಾವು ಗೊತ್ತಲ್ಲ, ಹಿಡಿದ್ರೆ ಹಂಗೆ ಸರಿಯಾಗಿ ಹಿಡಿಯದೆ. ಸರಿಯಾಗಿರೋದೇ ಹಿಡಿದಿದ್ವಿ ಬಿಡು. ನಮ್ಮ ಒಂದು ಎಪಿಸೋಡ್ಗೆ ನಮ್ಮ ಫ್ಯಾನ್ ಒಬ್ರು ಮಟನ್ ರೆಸಿಪಿ ಮಾಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿದ್ರು. ಸರ್ ನೀವು ಮಟನ್ ರೆಸಿಪಿ ಮಾಡಿ ಅಂತ ಹೇಳಿದ್ರಿ. ಸೊ ನಿಮ್ಮ ಒಂದು ಕೋರಿಕೆಗಾಗಿ ನಾವು ಯುವರಾಜ್ ಸಿಂಗ್ ಅಂತ ಹೇಳಿ ಅದ್ಭುತವಾದಂತ ಒಬ್ಬ ಚೆಫ್ ನ ಕರೆಸಿ ಇವತ್ತು ಅಡಿಗೆ ಮಾಡ್ತಾ ಇದೀವಿ. ಸರ್ ಮಾತಾಡಿ ಸರ್, ಒಂದ್ 4 ಮಾತು ಮಾತಾಡಿ ಸರ್. ಮಾತಾಡಿ ಸರ್, ಏನ್ ನಾಚ್ಕೊಬಿಡಿ, ಮಾತಾಡಿ ಸರ್. ಸರ್ ಮಾತಾಡಿ ಮಾತಾಡಿ. Today I am going to make mutton rogan juice. So I ಸತ್ತ ನೀಗ come and see. ಮಾತಾಡಿ ಸರ್. ಏನ್ ತಲೆಕೆಡ್ಸ್ಕೊಬೇಡ ಸರ್, ಅವನ್ಗೆ ಅರ್ಥನೇ ಆಗ್ಬಾರ್ದು. ಹಂಗ ನಾವ್ ಅಡಿಗೆ ಮಾಡೋಣ ಸರ್. ಮಂಗ ನಿನ್ ಕೆಲ್ಸ ಬರೀ ಒಲೆ ಹೊಟ್ಟದ ಅಷ್ಟೇನೆ, ಆಯ್ತಾ ಸರ್? ಇದ್ರ ಬೈಟಿ ಸರ್, ಬೈಟು. ಎಲ್ಲಿಂದ ಬಂದಿರೋದು ನೀವು? ಎಲ್ಲಿಂದ ಕರ್ಕೊಂಡ್ ಬಂದಿದ್ಯೋ? ಏನ್ ಮಾತಾಡ್ಸ, ಯಾಕೆ ಅವ್ರ ಮಾತು ಗೊತ್ತಿದೆ. ಹೇಳಿ ಸ್ವಲ್ಪ ಕನ್ನಡ ಸ್ವಲ್ಪ. ಕನ್ನಡ ಸ್ವಲ್ಪ ಅಲ್ಲ, ಪೂರಾ ನಮ್ಗೆಲ್ಲ ಫುಲ್ ಬರ್ತದೆ ಕನ್ನಡ. ಡೋಂಟ್ ವರಿ ಸರ್. ವಾಶ್ ಹೋಗಯ್ಯ ಸರ್, ಪೂರಾ ವಾಶ್ ಹೋಗಯ್ಯ ಸರ್. ಡೋಂಟ್ ವರಿ. ಏನ ನೀನು ನೇಪಾಳ ನಮ್ಮ ನೇಪಾಳ ದೇಶ ಕಣೋ, ಬೇರೆ ದೇಶದಿಂದ ಕರ್ಕೊಂಡ್ ಬಂದಿದ್ದೀನಿ. ನೋಡ ನಿನ್ ಬುದ್ಧಿ ಅವ್ರು ಕಲ್ತ್ಬಿಟ್ರಲ್ಲೇ. ಹೆಂಗೆ ಏನ್ ನಿಂಗ? ಗಿಮಿ ನೀವೇ ಎಸ್ತೀರಾ ಸರ್? ಇದು ಏನ್ ಹಾಕ್ಬೇಕು? ಇಲ್ಲಿಗೆ ಆಯಿಲ್ ಹಾಕ್ಬೇಕಾ? ಕೇಳೋ, ಮಾತಾಡೋ, ಇಂಗ್ಲಿಷ್ ಅಲ್ಲಿ ಮಾತಾಡೋ. ಎಸ್ ಲಿಟಲ್ ಬಿಟ್. ಈಗ ಒಂಚೂರು ಎಣ್ಣೆ ಹಾಕಕ್ ಹೇಳಿದ್ದಾರೆ. ಯಾವ ಎಣ್ಣೆ ಗೊತ್ತಾ? ಫಸ್ಟ್ ಲವ್, ಹೆಲ್ತಿ ಫುಡ್, ಹೆಲ್ತಿ ಲೈಫ್. ಹೃದಯಕ್ಕೆ ತುಂಬಾ ಹತ್ತಿರವಾದ ಎಣ್ಣೆ ಸರ್. ಫಸ್ಟ್ ಲವ್ ಕಿಧರ್ ಹೋಗ?
कहाँ होगा किसके अभी साथ तक नहीं होगा हुआ, सिंगल है। सिंगल हाँ अಯ್ಯೋ, ನಮ್ಮಂಗೆ ನೀವು अभी तक सिंगल है ಬಸ್ बस है सर बस ದಲ್ಲಿ ನಿನ್ನ ದಮ್ಮಯ್ಯ ಅಂತೀನಿ ದಯವಿಟ್ಟು ಕನ್ನಡದಲ್ಲೇ ನೀನ್ ಮಾತಾಡೋ ಅರ್ಥ ಮಾಡ್ಕೊತಾರೆ ನೀನ್ ಮಾತ್ರ ಇಂಗ್ಲಿಷ್ ಹಿಂದಿಲ್ ಮಾತಾಡಬೇಡ ನಿಂಗ ನನ್ಗೆ ಅರ್ಥ ಆಗಿಲ್ಲ ಇನ್ನು ಅವ್ರಿಗೆಲ್ಲ ಅರ್ಥ ಆಗೋದು ಇದೇ ಲಾಸ್ಟ್ ಮಾಡ್ಬಿಡ್ತಾರೆ ಅಡ್ಗೆ ಮಾಡಕ್ಕೆ ಅವ್ರು ಬರೋದು ಕಿತ್ನಾ ಚಾಹಿಯೆ ಸರ್ ಅಪ್ ಉತ್ನಾ ಉತ್ನಾ ಡಾಲೋ ಎಲ್ಲಿ ನೀವು ಶೆಫ್? ಕೇಳಿ ಮಾತಾಡ ಅಂದ್ರೆ ಈ ನಾನು ಹೇಳ್ದಂಗೆ ಕೇಳು ತು ಕುಕ್ तू कुक्को इटका कुक्को कुक्को सर क्या आस्किंग है ना हाँ। तुम इधर आने के पहले हाँ। किधर कुक कर रहे? हम मुंबई में किया, मुंबई में किया, फर्स्ट मुंबई से स्टार्ट किया, दिल्ली में किया, दिल्ली में किया, फिर बैंगलोर, बैंगलोर में किया, अभी इधर आया, और इधर रिवर एंड रिवर फेयर की में फिर कर क्या रहा है कर रहा है कर अभी। रहा है ಇಷ್ಟೆಲ್ಲ ಮಾಡಿದ ಏ ನೇಪಾಳ ದೇಶದಲ್ಲಿ ಹುಟ್ಟಿ ಮುಂಬೈ ಡೆಲ್ಲಿ ಬೆಂಗಳೂರು ಇದೆಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದವ್ರೆ ನೇಪಾಳ ಯಾವ ದೇಶ ಗೊತ್ತಾ? ಅದು ನಮ್ಮ ಪಕ್ಕದ್ದು. ಏಯ್ ನಮ್ಮ ಸೀತಾ ಮಾತೆ ಹುಟ್ಟಿ ದೇಶದಲ್ಲಿ ಇವ್ರು ಹುಟ್ಟಿರೋದು ಯುವರಾಜ್ ಸಿಂಗ್ ಕೊತ ಕೊತ ಕುದಿಂಗ್ ಹಿಂಗಲ್ಲ ಅಡಿಲಿ ಬುಗ ಬುಗ ಮೇಲೆ ಕೊತ ಕೊತ. ಸರ್ ಯುವರ್ ಫ್ಯಾಮಿಲಿ ಡೆಲ್ಲಿ ಡೆಲ್ಲಿ ಎಸ್ ವಿಚ್ ಮೆಂಬರ್ಸ್ ಯು ಹೋಮ್ ಸಿಟಿ? मैं फैमिली स्टे दिल्ली रमेश नगर और डैडी मदर इज चंडीगढ़ गोलिप्स ಅಲ್ಲ ಕಣೋ ಅವೆಲ್ಲ ವಿಚಾರಿಸ್ಬೇಕು. ಈಗ ಊರ್ ತಪ್ಪ ಬಂದ್ಬಿಟ್ಟವ್ರು ಇಲ್ಲಿಗೆ ಗಾಬರಿ ಪಬ್ರಿ 5 ಕಿಲೋ ನಿಂಬೆರೆ ನನ್ನ ಮಗನೇ ಎಪ್ರ ತಪ್ರ ಕರ್ಸ್ಬಿಟ್ಟಿದೆ ಇದಕ್ಕಿದ್ದಂಗೆ. ಬೆಳ್ಳುಳ್ಳಿ 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 ಜಿಂಜರ್ ಗಾರ್ಲಿಕ್ ಏ ಬೋಲೋ ಈರುಳ್ಳಿ 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 ಈಗ ಏನ್ ಅಡ್ಗೆ ಮಾಡ್ತಾರಪ್ಪ ಕೇಳಲ್ಲ ಏನ್ ಅಡಿಗೆ ಮಾಡ್ತಾರ ನೀವು? ವಿಚ್ ವಾಟ್ ಕುಕಿಂಗ್? ಮಟನ್ 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 ರೋಗನ್ ಜ್ಯೂಸ್ ಮಟನ್ ರೋಗನ್ ಜ್ಯೂಸ್ ಮಟನ್ ರೋಗನ್ ರೋಗನ್ ಜ್ಯೂಸ್ ಡ್ರ್ಯಾಗನ್ ನಾಟ್ ಡ್ರ್ಯಾಗನ್ ರೋಗನ್ ರೋಗನ್ ಡ್ರೋವನ್ ನಾಟ್ ಡ್ರೋನ್ ರೋಗನ್ 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 ಮಟನ್ ಮಟನ್ ಡ್ರೋಡ್ ಮಟನ್ ರೋಗನ್ ಜ್ಯೂಸ್ ಅದೇ ಮಟನ್ ಜ್ಯೂಸ್ ಅದೇ ವಿಚ್ ವಾಟ್ ಕಲರ್ ದಿಸ್? ರೆಡ್ ಕಲರ್ ರೆಡ್. ಓ ತಿಂದೋರ್ ಫುಲ್ ರೆಡ್ ಇವತ್ತು. ಕೆಂಪಾದವೋ ಎಲ್ಲ ಈ ದಿಸ್ ಇಸ್ ಈರುಳ್ಳಿ 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 ಹಾಕಿಂಗ್. ಅಯ್ಯೋ ಹಿಂಗ ನಾನು ಈ ಭಾಷೆ ಕಲಿಯಕ್ಕೆ ನೇಪಾಳಗೆ ಹೋಗಿದ್ದೆ ನಾನು. ನೀನಾ? ಯಾಕೆ ಬಂದೆ ವಾಪಸ್ಸು? ನಮ್ಮ ಜೀವ ತಿನ್ನಕ್ಕೆ ಅಲ್ಲೇ ಉಳ್ಕೊಬಿಡ್ಬೇಕಾಯ್ತಾರಲ್ಲ. ನಾನು ಅಲ್ಲಿ ಉಳ್ಕೊತೀನಿ ಅಂದೆ. ಅಲ್ಲಿವರ ಬೇಡ ಸರ್ ಬೇಡ ನೀವು ಅಲ್ಲೇ ಇದ್ರೆ ಸರಿ ಅಂತ ನಂಗೆ ಕಳ್ಸಿದ್ರು. ಅವಾಗ ಯುವರಾಜ್ ಸಿಂಗ್ ಅವ್ರು ಪರಿಚಯ ಆಗಿದ್ದು. ಅಲ್ಲೇ ಮಟನ್ ಬೇಯಿಸ್ತಾ ಇದ್ರು. ನನ್ನ ಜೀವನ ಹಾಳು ಮಾಡಿದ್ದಲ್ದೇನೆ ಇವ್ರ ಜೀವನ ಹಾಳು ಮಾಡ್ಬಿಟ್ಟು ಇಲ್ಲಿ ಕರ್ಕೊಬಂದು ಎದ್ದುಂಟಾದ್ರ ಬಿಗಿಯಾಗಿ ಹಿಡ್ಕೊಳ್ಳೋ ಭಾಷೆ ಬರಕಿಲ್ಲ. ಅಡಿಗೆ ಮಾಡಗಂಟ ಎಲ್ಲೂ ಹೋಗಂಗಿಲ್ಲ. ಸರ್ ನೆಕ್ಸ್ಟ್ ಕ್ಯಾ ಚಾಹಿಯೆ? ಅಭಿ ಇಸ್ಕೋ ಫ್ರೈ ಹೋನೆ ದೀಜಿಯೆ ಥೋಡಾ. ಓಕೆ ಒಂದು 5 ನಿಮಿಷ ಇರು, ಅದು ಬೇಲಿ ಅಂತ ಬೈತಾ ಇದಾರೆ ನಿಮಗೆ. ಇದಾರು ಅರ್ಥ ಆಯ್ತಾ ನಿಮಗೆ? ನಿಮಗೆ ಭಾಷೆ ಅರ್ಥ ಆಗ್ಲಿಲ್ಲ ಅಂದ್ರೆ ರಿಯಾಕ್ಷನ್ ಅರ್ಥ ಆಗ್ಬಿಡುತ್ತೆ ಕಣ. ನೀನ್ ನಿಂಗರಾಜ್ ಅಂತ ಇಟ್ಕೋಬಾರ್ದಾಗಿತ್ತು, ರಿಯಾಕ್ಷನ್ ರಾಜ ಅಂತ ಇಟ್ಕೋಬೇಕು. ಚೆನ್ನಾಗಿದೆ ಹೆಸರು. ಇದರ್ ಸೆಟಪ್ ಯುವರ್ ನೇಪಾಳ ಏನ್ ಕರ್ದ್ಬಿಟ್ಟು ಅವ್ರಿಗೆ ಬೇರೆಯವರು ಕರ್ದ್ಬಿಟ್ಟು ಸೆಟಪ್ ಗಿಟಪ್ ಅಂತ ಕೇಳ್ತಾ ಇದ್ದಾರೆ. ಹುಚ್ಚ ಮುಂಡೆಗೆ ಏನ್ ಮಾತಾಡ್ತಾ ಇದ್ರೆ ನಾನು ಕೇಳ್ತೀನಿ ಏನು ಹೇಳು. ಈ ತರ ಒಲೆಯಲ್ಲಿ ನಿಮ್ ನೇಪಾಳದಲ್ಲಿ ಅಡಿಗೆ ಮಾಡಿದ್ರೆ ಬಿಗ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಸರ್. ಯಾರ್ सर आप यस ये कुकिंग शो है ना मड स्टोव, इधर में आप कुकिंग ये फर्स्ट टाइम करते हैं और करता है हम लोग भी करते हैं. ಹೌದಾ? ತುಂಬಾ ಸಲ ಮಾಡೋರೆ, ನೀವೇನ್ ಗಾಬರಿ ಆಗ್ಬಿಡಿ ಅಂತ ಹೇಳ್ತಾವ್ರೆ. ಹಂಗಾರೆ ಸರ್ ಬೈ ಇದರ ಅಡಿಗೆ ಎಲ್ಲಿ ಕಲ್ತಿ ಅಣ್ಣ? ये वो आपका आस्किंग क्या आस्किंग है ना, आप कुकिंग बनाते हैं ना, ये कैसे स्टार्ट किया था वो आस्किंग? अभी मैं मुंबई में आया तो होटल इंडस्ट्री में फर्स्ट डिशवाश में किया. डिशवाश 7 month डिशवाश. डिशवाश ಅಂದ್ರೆ ಪಾತ್ರೆ ತೊಳೆಯೋದ್ರಿಂದ ಸ್ಟಾರ್ಟ್ ಮಾಡಿದೀನಿ ಅಂತ. 7 ತಿಂಗಳು ಪಾತ್ರೆ ತೊಳೆಯೋ ಕೆಲಸ ಮಾಡೋರೆ. ಹೇಳಿ ಸರ್. ಹೆಲ್ಪರ್, उसके बाद हेल्पर कमी ಸಿಡಿಪಿ ಶೆಫ್. ಓಹೋ, ನಿಂಗ ಪಾತ್ರೆ ತೊಳೆಯೋದ್ರಿಂದ ಹಿಡಿದು ಆಮೇಲೆ ಒಂಥರ ಕತ್ರಿ ಇತ್ತು ಅಲ್ಲ ಅಕ್ಕ,
ತರಕಾರಿ ಕಟ್ ಮಾಡೋದ್ರಿಂದ ಹೆಲ್ಪಿಂಗ್ ಮಾಡೋದ್ರಿಂದ ಹಿಡಿದು ಆಮೇಲೆ ಹಂಗೆ ಮೇಲ್ ಬಂದು ಚೆಕ್ ಆಗ್ಬಿಟ್ಟವ್ರೆ ಸರ್ आप क्या क्या बनाते हैं सर मैं सब बना दो सब वेज और नॉन वेज दोनों भी ವೆಜ್ ನಾನ್ ವೆಜ್ ಫುಲ್ ಅಡಿಗೆ ಮಾಡ್ತೀರಿ ವೆಜ್ ನಾನ್ ವೆಜ್ ಏನ್ ಬೇಕಾದ್ರು आपको बहुत पसंद क्या ಸಮಜ್ क्या है सर ಓಕೆ समझ गए ನೀನ್ ಯಾಕೆ ಅವ್ರಿಗೆ ಸಮझ गए ಅಂದ್ರೆ ಅರ್ಥ ಆಯ್ತಾ ಅಂತ ಅದು ಹಂಗ ಹ್ಮ್ ಬೈ ಇದರ ಹೆಸರು ಫುಲ್ ಮರ್ತಾಯ್ತು ಕ್ಯಾ क्या 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 ಕ್ಯಾ ಬೋ ಕೇಳ ಏನ್ ಕೇಳ್ತಿದೆ ಕೇಳು ಏನ್ ನಿಂದ ಏನ್ ಅದು ಅಡಿಗೆದು ಮರ್ತೋಯ್ತು ನಂಗೆ ಏನ್ ಮಾಡ್ತೋಯ್ತು ಅಡಿಗೆ ನೇಮ್ सर ये रेसिपी करते हैं ना ये रेसिपी का नाम क्या है सर मटन रोगन जूस मटन रोगन जूस जी मचा मटन रोगन जूस ಅಂತೆ ರೋಗನ್ ಜ್ಯೂಸ್ ಮಟನ್ ರೋಗನ್ ನನ್ಗೆ ಜ್ಯೂಸ್ ನಿನ್ಗೆ ಮಟನ್ ತಿಂದ್ರೆ ಬರೋ ರೋಗ ನಿನ್ಗೇನೆ ಜ್ಯೂಸ್ ನಂಗೆ ಮಟನ್ ರೋಗನ್ ಜ್ಯೂಸ್ ನೇಪಾಳ ದೇಶದಿಂದ ಕರೆಸಿ ಅಡಿಗೆ ಮಾಡಿಸ್ತಾ ಇದೀವಿ ಮಟನ್ ಯಾಕಿನ್ನು ಮಾಡಿಲ್ಲ ಅಂತ ये नेपाल का नहीं इंडिया में बहुत फेमस है ಇಂಡಿಯಾ में बहुत इंडिया famous के है। इंडिया ये का रेसिपी इंडिया का ही है ಇಂಡಿಯಾದೇ ಸರಿ ಅರೆ ಮಾಡ್ತಿರೋರು ಯಾರು ಸರ್ ನೇಪಾಳ ಅವರು नेपाल ಅವರು ಅದು ಹಾ. ಭೂಮಿನಲ್ಲಿ ನೇಪಾಳ ಅವರು ಅವ್ರು ಕನ್ನಡ ನೋಡ ಕನ್ನಡ ಕೊಡಲ್ಲೇ ಕರ್ನಾಟಕದಲ್ಲಿ ಹಾ ಏನೋ ಬೇರೆ ಹಾಕ್ತಾರೆ ಟೊಮೊಟೊ ದಿಸ್ ಇಸ್ ಟೊಮೊಟೊ ಟೊಮ್ಯಾಟೊ ಟೊಮೆಟೊ ದಿಸ್ ಇಸ್ ಕೊತ್ತಂಬರಿ ಸೊಪ್ಪು ಬೋಲೋ ಮೀರಿ ಸೊಪ್ಪು ಸೂಪರ್ ಹೇಳ್ಬಿಟ್ರಲ್ಲ ಇನ್ನೇನ್ ಮತ್ತೆ ಒಂದು ವಾರ ಮೇ ಫುಲ್ ಫ್ರೆಂಡ್ ಫುಲ್ ಕನ್ನಡ ಕಲಿಸ್ಬಿಡ್ತೀನಿ ನಿಮ್ಗೆ ಒಂದು ವಾರ ಜಸ್ಟ್ 1 ವೀಕ್ ದಿಸ್ ಕೊತ್ತಂಬರಿ ನೋ ಕಟಿಂಗ್ नो कटिंग ये क्या है सर क्या बोलते हैं ನುಲ್ಚಿಂಗ್ ಕೊತ್ತಂಬರಿ ಸೊಪ್ಪು कोतमीरी सೊಪ್ಪು ಕೊತ್ತಂಬರಿ ಸೊಪ್ಪು ನುಲ್ಚಿಂಗ್ ನೋ ಕಟಿಂಗ್ ಅರ್ಶಿನ ಪುಡಿ ಟರ್ಮರಿಕ್ ಆಯ್ತು ಅರ್ಶಿನ ಪುಡಿ ಹಾ ಏನು ಆಚೆ ಎತ್ಕೋಬೇಕಂತೆ ವಾ ಏನು ಚೆನ್ನಾಗಿ ಮಾಡ್ತವ್ರ ಕಣವರು ನಮ್ಕಿಂತನೂ ಮಟನ್ ರೋಗನ್ ಜ್ಯೂಸ್ ಅಲ್ಲ ಸರಿ ನನ್ಕಿಂತ ಅಲ್ಲ ನಿನ್ಕಿಂತ ಚೆನ್ನಾಗಿ ಮಾಡ್ತಾರ ಕಣ मुझे बे लीफ दीजिए इसको थोड़ा कोल करके ग्राइंड करके लेके आइए ಹಿಂಗೇನಾದ್ರು ಗೊತ್ತಿಲ್ಲ ಉಪ್ಪು ಉಪ್ಪು ಬೋಲೋ ಸರ್ ಉಪ್ಪು ನೀರು ಬೇಕಾ ಸರ್ ನೀರು ಅಯ್ಯೋ ಸರ್ ಕರ್ನಾಟಕದವರು ಪಕ್ಕದ ರಾಜ್ಯಕ್ಕೆ ಕೊಡ್ತೀವಂತೆ ನಿಮಗ್ ನೀರ್ ಕೊಡಲ್ವಾ ನೀರು ನೀರ್ ಹಾಕ್ತಾರೆ ಈಗ ನೀರು ಕೊರೆಂಡರ್ ಚಿಲ್ಲಿ ಪೌಡರ್ ಈಗ ರುಬ್ಬಿಟ್ಟಿರುವಂತ ಅಲ್ಲ ಫ್ರೈ ಮಾಡಿದಂತ ಐಟಮ್ ಕೂಲ್ ಮಾಡ್ಬಿಟ್ಟು ಈಗ ರುಬ್ಬಿದೀವಿ ಏನ್ ಸರ್ ಅದು ರುಬ್ಬಿಂಗ್ ಪೇಸ್ಟ್ ಗಿರವಿ ರುಬ್ಬಿಂಗ್ ಪೇಸ್ಟ್ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತೈತೆ ಕಣೋ ದಿಸ್ ಇಸ್ ಗರಂ ಮಸಾಲಾ ಎಸ್ ಗರಂ ಮಸಾಲಾ ಥೋಡಾ ಗರಂ ಮಸಾಲಾ ಹೆಂಗೆ ಹೇಳ್ಬಿಟ್ಟೆ ನಾನು ಹಿಂಗೆ ಟೇಸ್ಟು ನೋಡು ಟೇಸ್ಟ್ ನೋಡೋದು ಹಿಂಗೆ ನೆಕ್ತಿಲ್ಲ ಹಿಂಗೆ ನೇಪಾಳಲ್ಲಿ ಏನಂತ ಕರೀತಾರೆ ಉಪ್ಪಿಗೆ ಸಾಲ್ಟ್ ನಮಕ್ ಇಂಗ್ಲಿಷ್ ಅಲ್ಲಿ ಸರ್ ನೇಪಾಳಲ್ಲಿ ಏನಂತ ಕರೀತೀರಾ ನೂನ್ ನಮ್ ಕಡೆ ಅದು ಬೇರೆ ತರನೇ ಕರೀತಾರೆ ಕೇಳಿಸ್ತದೆ ಸರ್ ನಿಮ್ಮ ಅವು ನನಗೆ ಏನ್ ಬೇಕು ಸರ್ ನೀರು ಇದೊಂದು ನೋಡಿ ಸರ್ ಕನ್ನಡದಲ್ಲಿ ಇಷ್ಟ ಆಗೋ ಪದ ಅಪ್ಪಿ ಅಲ್ಗಾಕ ಕೇಳಿದ್ದು ನೀನ್ ಬಾಯಿಗೆ ಹಾಕಳಕಲ್ಲ ಕೊಡು ಸೀದೋಗ್ಬಿಟ್ರೆ ನಾಯಿ ಕೊಡ್ದಂಗ್ ಹೊಡಿತೀನಿ ನಿಂಗೆ ಸೀದೋಗಕ್ ಚಾನ್ಸ್ ಎಲ್ಲ ಮಾಡ್ತಿರೋರು ಯಾರು ಹೇಳೋ
शेफ सर इधर ला के सर अयो इधर ला इडी नहीं है इडी काट हो गया ओके फुल रोटेशन हाँ बस बस ಸೂಪರ್ ये होने के बाद क्या करते हैं ऐसे ಏನ್ ಮಾಡ್ಬೇಕು ಇದಾದ್ಮೇಲೆ ಮುಚ್ಚಿಟ್ ಮೇಲೆ ಏನ್ 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 ಮಾಡ್ಬೇಕು ये क्लोज हो 3 to 4 सिटी हाँ। विजिल विजिल 3 to 4 विजिल Yeah. आने तक वेट करने का वेट करने चुप से बैठ के यस ಅಂದ್ರೆ ಮಜಾ ಆಯೇಗಾ ಮುಚ್ಕೊಂಡ್ ಕೂತ್ಕೋ ಅಂತ ಅವ್ನು ನಿನಗೆ ಹೇಳ್ತಾ ಇರೋದು ನಿನಗೆ ಹೇಳ್ತಾ ಇರೋದು ನಿನಗೆ ಕಣೋ ಏನ್ ಪ್ಲೇಟ್ ಅದ್ ಕಳಿಸ್ಬಿಡ್ಲ ಹೆಂಗ್ಲಾ ಇಲ್ಲ ಮಸಾಲೆ ಹಾಕ್ಬಿಟ್ಟು 3 ವಿಸಲ್ ಹೊಡಿಯೋ ಗಂಟ ನೋಡ್ಕೊಳ್ಳಿ ಸರ್ ಅತ್ತಾಗಿತ್ತಾಗ ಹೋಗ್ಬಿಡಿ ಅವ್ರ ಅವ್ರ ವಿಸಲ್ ಹೊಡಿಯೋಕ್ ಹೋಗೋರೆ ಈ ವಿಸಲ್ ಹೊಡಿಯೋಷ್ಟಲ್ಲಿ ಬಂದ್ಬಿಡ್ತೀನಿ ಅಂತ ಹೋಗವ್ರೆ ಬರ್ಲಿ ಇಲ್ಲೆಲ್ಲೋ ವಿಸಲ್ ಹೊಡಿತಾ ಇರ್ತಾರೆ ಹಂಗೆ ಬಸ್ ಹಿಡ್ಕೊಂಡ್ ಹೊಂಟದ್ರಕಲ್ಲ ಬಸ್ಸಲ್ಲಿ ಎಲ್ಲಿ ಹೋದರು ಫ್ಲೈಟ್ ಟಿಕೆಟ್ ಹಾಕ್ಸ್ ಕರ್ಸಿದೀನಿ ಕಣಾಲೆ ಬಡಿ ಹೆಂಗೆ ಕುಡಿತಾ ಇದೀಯ ಮಗನೇ ನೀನ ವಡಿ ಅಂತಲ್ಲ ವಿಸಿಲ್ ಕೊಡಿ ಅಂದಿರೋದು ವಿಸಿಲ್ ಕೊಡಿ ಅಂತಲ್ಲ ವಿಸಿಲ್ ಹೊಡಿತೈತೆ ಸೆಕೆಂಡ್ ವಿಸಲ್ ಫಸ್ಟ್ ಟೈಮ್ ಮಣ್ಣಿನ ಒಲೆಯಲ್ಲಿ ನಾವು ಈ ರೀತಿ ಈ 2 ವಿಸಲ್ ನ ಕುಗ್ಸಿರೋದು ಕುಕ್ಕರ್ಲಿ ಕುಗ್ಸಿರೋದು ಚೆನ್ನಾಗಿದೆ ಕಣ ನೇಪಾಳಿ ಫ್ಲೇವರ್ ಮತ್ತೆ ನಿನ್ನಂಗೆ ಏನ್ ಮಾಡಿಲ್ ಬ್ರೋ ನಿನ್ಕಿಂತ ಚೆನ್ನಾಗಿ ಮಾಡೋರೆ ಏನ್ರಿ ಮೂರನೇದ ಸಾಕ್ತಲ್ಲ ಇದ್ಯಾಕ್ಲಾ ಅವರು ಹೋಗ್ಬೇಕಾರೆ ಹೇಳಿದ್ರು ಅದ್ಯಾಕ ಹಂಗ ಹಿಡಿದಿದಿ ಒಟ್ಟಿಗೆ ಹೆಂಗ್ ತೆಗಿ ತೆಗೆದ್ಬಿಟ್ರೆ ರಿವರ್ ಅಂಡ್ ಫೈರ್ ಇರ್ತದೆ ನಾವ್ ಕುಕ್ ಮಾಡಕ್ ನಾವಿಬ್ರು ಇರಲ್ಲ ಇನ್ಮೇಲೆ ಇಲ್ಲ ನೀನೇನ ಇಳಾಸಿಂದ ಇಳಿದ್ಬಿಟ್ಟಿದಿ ನಮ್ಮ ಮಗನ ನೆಕ್ಕಾಬಿಡ್ತೀನಿ ನಾನು ನೆಗಿತಿ ಕಣಪ್ಪ ಅದು ಎಷ್ಟ್ ಮನೆಗ್ ನೆಗ್ದಿದ್ಯೋ ಏನೋ ಯಾರಿಗೂ ದುಃಖ ಹೋದ್ರು ಅಂದ್ರೆ ಗಾಬರಿ ಆದ್ರು ಅಂತ ಅರ್ಥ ಸರ್ ಯುವರಾಜ್ ಸಿಂಗ್ ಸರ್ ಆಯ್ತು ನೇಪಾಳಿಗೆ ಕೇಳಿಸ್ತಲ್ಲಪ್ಪ ನೀನ್ ಹೇಳಿದ್ದು ಈಗ ಒಂದು 5 ವಿಜಿಲ್ ಆದಮೇಲೆ ಕುಕ್ಕರ್ನ ಓಪನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಬಟರ್ ಹಾಕ್ಬಿಟ್ಟು ಸಣ್ಣ ಕುದಿಲಿ ಫ್ರೈ ಮಾಡ್ಕೋಬೇಕಂತೆ ಹಿಂಗೆ ಮಾಡಿ ಅಂತ ನಂಗೆ ಹೇಳ್ಕೊಟ್ಟಿದ್ದಾರೆ ಮಾಡ್ತಾಯಿದ್ದೀನಿ ಸರ್ ಯುವರಾಜ್ ಸಿಂಗ್ ಸರ್ ಟೇಸ್ಟ್ ಮಾಡಿ ಅಚ್ಚ ಕನ್ನಡ How's it? Tell me really thing. देखने के लिए और टेस्ट भी है पूरा और स्टार होटल में और रेस्टोरेंट होटल में मिलता है ना वही तरफ है अच्छा है ನಂಗ ನೋಡ್ತಾ ಇದ್ರೆ ಫುಲ್ ತಿನ್ಬೇಕು ಅಂತಾನೆ ಆಸೆ ಆಗ್ತದೆ ನಿಜವಾಗ್ಲೂ ಖಾಲಿ ಆಗ್ಬಿಡುತ್ತೆ ಅನ್ನೋ ಒಂದು ಭಯನೂ ಕಾಡ್ತಾ ಇದೆ ಸಗದಾಗಿದೆ अच्छा है सब Thank you. ಬ್ಯೂಟಿಫುಲ್ ಹಿಂಗ ನೇಪಾಳಿಂದ ಕರ್ಸಿರೋದಕ್ಕೂ ಸಾರ್ಥಕ ಆಯ್ತೇನಾ ನಿಂಗೆ ಇಷ್ಟ ಆಯ್ತೇನಾ ಇದೊಂದೇ ಕಣ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ನೀನು ಏನ್ ಮಾಡೋದು सर आपका नाम एक बार बोलो से युवराज सिंह. युवराज सिंह ये रेसिपी का नाम इधर ಹೆಸರೇನು ये मटन रोगन जूस. मटन रोगन जूस Yes. मटन मटन रोगन जूस जूस अभी थोड़ा नीचे आपको दिखाई देगा वो डिश में ऊपर होता. जूस इधर जो जूस है ना रोगन जूस इधर है वो है उसमें हाथ में नहीं आएगा नीचे देख बह रहा है वो पॉट होता ना ओके ओके पॉट में
डालते ऊपर आता है वो जूस। तो उसको बोलते हैं मटन रोगन जूस। हम्म। सो आप लोगों को कैसे लगा? जो मेरे स्टाइल से बनाया, आपका स्टाइल मुझे इतना अच्छा लगा। ನಮ್ಮ ಯುವರಾಜ್ ಸಿಂಗ್ ಸರ್ ಅವರು ನೇಪಾಳ ದೇಶದಲ್ಲಿ ಹುಟ್ಟಿ ಬೆಳೆದು ಆನಂತರ ನಮ್ಮ ಭಾರತಕ್ಕೆ ಬಂದು ಮುಂಬೈ, ಡೆಲ್ಲಿ, ಬ್ಯಾಂಗ್ಳೂರ್ ಇಲ್ಲೆಲ್ಲ ವರ್ಕ್ ಮಾಡಿ ಕೊನೆಗೆ ನಮ್ಮ ಮಂಡ್ಯದಲ್ಲಿ ಬಂದು ಒಂದು ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಚೆಫ್ ಆಗಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಸಖತ್ ಇಷ್ಟ ಆಯ್ತು. ಇವರು ಇನ್ಮೇಲೆ ಆಗಾಗ ಬರ್ತಾ ಇರ್ತಾರೆ. ಸರ್ आप हमारा रिवर एंड फायर किचन आउटडोर स्टूडियो के लिए ನೀವು ಮತ್ತೆ ಮತ್ತೆ ಬನ್ನಿ. sure sir. You have to come again and again, and you have to introduce many recipes and authentic recipes to our Your subscribers. subscribers Okay. and our fans. Okay. Thank you. Thank you so much. Thank you sir. So ಈ ತರ ಮತ್ತಷ್ಟು ಅಥೆಂಟಿಕ್ ರೆಸಿಪೀಸ್ ಗೆ ಮರಿದೆ ರಿವರ್ ಅಂಡ್ ಫೈರ್ ಕಿಚನ್ ನ River and and Fire Kitchen ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಹ್ಮ್. ಕಾಮೆಂಟ್ ಮಾಡಿ. ಮರಿಬೇಡಿ. ಥ್ಯಾಂಕ್ ಯು. ಆದಷ್ಟು ಬೇಗ ನಮ್ಮ ಯುವರಾಜ್ ಸಿಂಗ್ ಅವ್ರ ಜೊತೆ ಇನ್ನೊಂದು ಹೊಸ ರೆಸಿಪಿ ನಿಮ್ ಮುಂದೆ ಬರ್ತೀವಿ. ಥ್ಯಾಂಕ್ ಯು ಅಂಡ್ ಲವ್ ಯು ಆಲ್. Bye bye.